ಜಾತಿಗಣತಿ ಪಟ್ಟಿಯಲ್ಲಿ ಜಾತಿ ಉಪಪಂಗಡಗಳ ಎಡವಟ್ಟಾಗಿದೆ. ಒಕ್ಕಲಿಗ, ಲಿಂಗಾಯತರ ಬಳಿಕ ಬ್ರಾಹ್ಮಣ ಉಪಪಂಗಡಗಳ ಆಕ್ಷೇಪ ಕೂಡ ವ್ಯಕ್ತ ಆಗ್ತಾ ಇದೆ. ಹಿಂದೂ ಜಾತಿಗಳನ್ನ ಕ್ರಿಶ್ಚಿಯನ್ ಜೊತೆ ಸೇರ್ಪಡೆ ಮಾಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಕ್ಕಲಿಗ, ಲಿಂಗಾಯತರ ಬಳಿಕ ಬ್ರಾಹ್ಮಣ ಉಪಪಂಗಡಗಳು ಕೂಡ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದೆ. ಹಿಂದೂ ಜಾತಿಯನ್ನ ಕ್ರಿಶ್ಚಿಯನ್ ಜೊತೆ ಸೇರ್ಪಡೆ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದುಳಿದ ಆಯೋಗದ ಅಧ್ಯಕ್ಷರಿಗೆ ಸಚಿವ ದಿನೇಶ್ ಅವರು ಪತ್ರವನ್ನ ಬರೆದಿದ್ದಾರೆ. ಜಾತಿ ಪಟ್ಟಿ ಕೈ ಬಿಡುವಂತೆ ಸಚಿವ ಗುಂಡೂರಾವ್ ಅವರು ಸಲಹೆಯನ್ನ ಕೊಟ್ಟಿದ್ದಾರೆ. ಪತ್ರದಲ್ಲಿ ಆಯೋಗದ ಎಡವಟ್ಟು ಉಲ್ಲೇಖವನ್ನ ಮಾಡಿದ್ದಾರೆ ದಿನೇಶ್ ಅವರು. ಜಾತಿ ಗಣತಿ ಪಟ್ಟಿಯಲ್ಲಿ ಜಾತಿ ಉಪಪಂಗಡಗಳ ಮಹಾ ಎಡವಟ್ಟಾಗಿದೆ. ಇನ್ನು ಒಕ್ಕಲಿಗ ಆಗಿರಬಹುದು ಅಥವಾ ಲಿಂಗಾಯತರ ಬಳಿಕ ಬ್ರಾಹ್ಮಣ ಉಪಪಂಗಡಗಳು ಕೂಡ ಸದ್ಯಕ್ಕೆ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಿಂದೂ ಜಾತಿಗಳನ್ನ ಕ್ರಿಶ್ಚಿಯನ್ ಜೊತೆ ಸೇರ್ಪಡೆ ಮಾಡಿಸಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ದಿನೇಶ್ ಅವರು ಪತ್ರವನ್ನು ಕೂಡ ಬರೆದಿದ್ದಾರೆ. ಆ ಪತ್ರವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ದಿನೇಶ್ ಗುಂಡೂರಾವ್ ಅವರೇ ಸ್ವತಃ ಪತ್ರವನ್ನ ಬರೆದಿರುವಂತಹ ಪತ್ರ ಅದು. ನೀವು ಗಮನಿಸ್ತಾ ಇದ್ದೀರಾ, ಕೆಲವೊಂದಿಷ್ಟು ಅಂಶಗಳನ್ನ ಆ ಪತ್ರದಲ್ಲಿ ಉಲ್ಲೇಖವನ್ನು ಕೂಡ ಮಾಡಿದ್ದಾರೆ. ಜಾತಿ ಪಟ್ಟಿಯನ್ನ ಕೈ ಬಿಡಬೇಕು ಅಂತ ಸಲಹೆಯನ್ನು ಕೊಟ್ಟಿದ್ದಾರೆ. ಇನ್ನು ಪತ್ರದಲ್ಲಿ ಆಯೋಗದ ಎಡವಟ್ಟು ಏನೇನಿದೆ ಎಂಬ ವಿಚಾರವಾಗೂ ಕೂಡ ಈ ಪತ್ರದಲ್ಲಿ ಉಲ್ಲೇಖವನ್ನ ಮಾಡಿ ದಿನೇಶ್ ಗುಂಡೂರಾವ್ ಅವರು ಪತ್ರವನ್ನ ಬರೆದಿದ್ದಾರೆ. ಸಚಿವ ದಿನೇಶ್ ಗುಂಡೂರಾವ್ ಆಕ್ಷೇಪ ಯಾಕೆ ಹಾಗಾದ್ರೆ? ಕ್ರಮ ಸಂಖ್ಯೆ 210ರಲ್ಲಿ ಬ್ರಾಹ್ಮಣ ಅಂತ ನಮೂದಾಗಿದೆ. ಕ್ರಮ ಸಂಖ್ಯೆ 1216ರಲ್ಲಿ ಸ್ವಾರ್ಥ ಬ್ರಾಹ್ಮಣ, 477ರಲ್ಲಿ ಹೊಯ್ಸಳ ಕರ್ನಾಟಕ ಅಂತ ನಮೂದಾಗಿದೆ. ಮಾಧ್ವ, ಶ್ರೀ ವೈಷ್ಣವ ಉಪಪಂಗಡಗಳ ಬಗ್ಗೆ ಸ್ವಲ್ಪ ಗೊಂದಲ ಕೂಡ ಇದೆ. ಕ್ರಮ ಸಂಖ್ಯೆ 209ರಲ್ಲಿ ಬ್ರಾಹ್ಮಣ ಕ್ರಿಶ್ಚಿಯನ್ ಅಂತ ಇದೆ. ಕ್ರಮ ಸಂಖ್ಯೆ 883ರಲ್ಲಿ ಬ್ರಾಹ್ಮಣ ಮುಜಾವರ ಮುಸ್ಲಿಂ ಅಂತಿದೆ. ಕ್ರಮ ಸಂಖ್ಯೆ 1384ರಲ್ಲಿ ವ್ಯಾಸ ಬ್ರಾಹ್ಮಣ ಕ್ರಿಶ್ಚಿಯನ್ ಅಂತ ನಮೂದಾಗಿದೆ. ಇದು ಕಾನೂನು ವಿರೋಧಿಯಾದ ಕ್ರಮ ಅಂತ ಆ ಪತ್ರದಲ್ಲಿ ಬರೆದಿದ್ದಾರೆ. ಕ್ರಿಶ್ಚಿಯನ್ ಧರ್ಮದಲ್ಲಿ ಬ್ರಾಹ್ಮಣ ಎಂಬ ಜಾತಿ ಇರೋದಿಲ್ಲ. ಅದ್ಯಾವ ರೀತಿ ಬ್ರಾಹ್ಮಣ ಜಾತಿಯಲ್ಲಿ ಕ್ರಿಶ್ಚಿಯನ್ ಅಂತ ಬಂತು? ಅಥವಾ ಕ್ರಿಶ್ಚಿಯನ್ಗೆ ನೀವು ಬ್ರಾಹ್ಮಣ ಅಂತ ಸೇರಿಸಿದ್ರೆ ಅದು ಹೇಗಾಗತ್ತೆ? ಬ್ರಾಹ್ಮಣನೇ ಬೇರೆ ಜಾತಿ, ಕ್ರಿಶ್ಚಿಯನ್ನು ಬೇರೆ ಧರ್ಮ ಅದು ಆಕ್ಚುಲಿ. ಇನ್ನು ಯಾಕೆ ಈ ರೀತಿಯಾಗಿ ಉಲ್ಲೇಖ ಮಾಡಿದ್ದಾರೆ ಅಂತ ಆ ಪತ್ರದಲ್ಲಿ ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ. ಕೆಲವೊಂದಿಷ್ಟು ಅಂಶಗಳನ್ನ ಪತ್ರದಲ್ಲಿ ಉಲ್ಲೇಖ ಕೂಡ ಮಾಡಿದ್ದಾರೆ. ಇನ್ನು ಕ್ರಮ ಸಂಖ್ಯೆ 210ರಲ್ಲಿ ಏನ್ ಮಾಡಿದ್ದಾರೆ? ಬ್ರಾಹ್ಮಣ ಅಂತ ನಮೂದಾಗಿದೆ. ಆದ್ರೆ ಕ್ರಮ ಸಂಖ್ಯೆ 1216ರಲ್ಲಿ ಸ್ವಾರ್ಥ ಬ್ರಾಹ್ಮಣ ಅಂತ ನಮೂದಾಗಿದ್ದಾರೆ. ಇನ್ನು ಕ್ರಮ ಸಂಖ್ಯೆ 209ರಲ್ಲಿ ನೋಡಿದ್ರೆ ಬ್ರಾಹ್ಮಣ ಕ್ರಿಶ್ಚಿಯನ್ ಅಂತಿದೆ. ಹಾಗಾದ್ರೆ ಬ್ರಾಹ್ಮಣ ಕ್ರಿಶ್ಚಿಯನ್ ಅಂತಂದ್ರೆ ಹಿಂದೂಗಳಿಗೆ ನೀವು ಯಾವ ರೀತಿ ಕ್ರಿಶ್ಚಿಯನ್ನ ಸೇರ್ಪಡೆ ಮಾಡ್ತೀರಾ? ಹಾಗಾಗಿ ಕೆಲವೊಂದಿಷ್ಟು ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಸದ್ಯಕ್ಕೆ ಪತ್ರ ಕೂಡ ದಿನೇಶ್ ಗುಂಡೂರಾವ್ ಅವರು ಬರೆದಿದ್ದಾರೆ. ಆ ಪತ್ರವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ.